Hi guys, welcome back to the video. In video one of the most important videos ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ನೀವೇನಾದ್ರು ವಿಡಿಯೋ ಕ್ಲಿಕ್ ಮಾಡಿರುತ್ತಂದರೆ ಐ ಆಮ್ ವೆರಿ ಶ್ಯೂರ್ ಯು ಗೋಣ ಲರ್ನ್ ಸಮಥಿಂಗ್ ಔಟ್ ಆಫ್ ಇಟ್ ಆ್ಯಂಡ್ ಯು ಗೋಣ ಇಂಪ್ಲಿಮೆಂಟ್ ದ್ಯಾಟ್ ಇನ್ ಯುವರ್ ಆಪ್ಷನ್ ಟ್ರೀ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ನಿಮಗೆ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಪ್ರತಿ ವರ್ಷ ಏನಾಗುತ್ತೆ ಅಂತಂದರೆ ಈ ಮಾಕ್ ಅಲಾಟ್ಮೆಂಟಿಂದ ಫಸ್ಟ್ ರೌಂಡ್ ಆಗತಕ್ಕಂಥ ಡಿಫ್ರೆನ್ಸ್ ತಿಳ್ಕೊಳ್ತೇನೆ ಅಥವಾ ಮಾಕ್ ಅಲಾಟ್ಮೆಂಟಲ್ಲಿ ಎಂಟ್ರ್ ಮಾಡಿರ್ತಕ್ಕಂಥ ಆಪ್ಷನ್ಸನ್ನು ಚೇಂಜ್ ಮಾಡ್ತಾರೆ ವಿದ್ಯಾರ್ಥಿಗಳು. ಆಯಿತಾ, ಅದು ಚೇಂಜ್ ಮಾಡೋದ್ರಿಂದ ಒಳ್ಳೇದಾದರೆ ಪರವಾಗಿಲ್ಲ, ಬಟ್ ಅವರಿಗೆ ಫಸ್ಟ್ ರೌಂಡಲ್ಲಿ ಕಾಲೇಜೇ ಸಿಗಲಿಲ್ಲ ಅಂತಂದರೆ ಮಕ್ಕರಾಗ್ಬಿಡ್ತೀರ. ಆಯಿತಾ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವೇನನ್ನು ರೆಫರ್ ಮಾಡಬೇಕಾಗಿರುತ್ತೆ, ಏನನ್ನ ಅರ್ಥ ಮಾಡ್ಕೊಬೇಕಾಗಿರುತ್ತೆ ಬಿಫೋರ್ ಯು ಚೇಂಜ್ ಯುವರ್ ಆಪ್ಷನ್ಸ್ ಆಫ್ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನೀವೇನು ಆಪ್ಷನ್ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿರ್ತೀರ ಫಸ್ಟ್ ರೌಂಡ್, ಏನೇನು ಚೇಂಜಸ್ ಮಾಡಬೇಕು, ಏನೇನು ರೆಫರ್ ಮಾಡಬೇಕು ಅದಕ್ಕೆ ನಾನು ಅದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಡು ನಾಟ್ ಸ್ಕಿಪ್ ಆರ್ ಮಿಸ್ ಎನಿ ಪಾರ್ಟ್ ಆಫ್ ದ ವಿಡಿಯೋ. ಐ ವುಡ್ ಹೈಲಿ ರೆಕಮೆಂಡ್ ಯು ಗೈಸ್, ಬಿಕಾಸ್ ನಿಮಗೆ ಅರ್ಥ ಆಗುತ್ತೆ ಅಟ್ ದ ಎಂಡ್. ಆಯಿತಾ, ಸೊ ಏನೋ ಕಲ್ತಿದ್ದೀನಿ, ಈ ರೀತಿ ನಾನು ಮಾಡಬೇಕು ಅಂತ ಸ್ವಲ್ಪ ಎಫರ್ಟ್ಸ್ ಬೀಳತ್ತೆ ನಿಮ್ಮದು. ಎಸ್, ದ ಎಫರ್ಟ್ಸ್ ನಿಮಗೆ ಒಳ್ಳೆ ಕ್ವಾಲಿಟಿ ಸಿಕ್ಕಾದ್ಮೇಲೆ ಎಫರ್ಟ್ಸ್ ಏನೇನೋ ಒಂದ್ಸಲ ನಿಮಗೆ. ಆಯಿತಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಈಗ ಒಂದು ಸಣ್ಣ ಆ್ಯಡ್ ಬರುತ್ತೆ, ನೋಡ್ಕೊಂಬನ್ನಿ. ಆ್ಯಂಡ್ ಡು ನಾಟ್ ಮಿಸ್ ದಿಸ್ ಚಾನ್ಸ್. ಆಯಿತಾ, ಈ ಆ್ಯಡೆಲ್ಲ ನಿಮಗೆ ಫಿಸಿಕ್ಸ್ ವಾಲ ಎಲ್ಲ ಗೇಟ್ ಕೋರ್ಸ್ಗಳ ಮೇಲೆ 75% ಆಫರ್ ಕೊಡ್ತಾ ಇದೆ. ಸೊ ಬ್ಯಾಚ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಸೊ ಆ್ಯಡ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಏನೇನು ಆಫರ್ ಇದೆ ಅಂತ. ಇಫ್ ಪಾಸಿಬಲ್ ಅವೈಲ್ ದ ಕೋರ್ಸಸ್. ಓಕೆ, ಐ ವಿಲ್ ಮೀಟ್ ಯು ಆಫ್ಟರ್ ದ ಆ್ಯಡ್. On the occasion of Independence Day, 15th August with Physics Wala. This Independence Day, get ready to save big. Up to 75% off on all AC and gate batches and test series. ಬನ್ನಿ, ಯಾವ ಬ್ಯಾಚ್ ಮೇಲೆ ಏನು ಡಿಸ್ಕೌಂಟ್ ಏನು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ಡಿಸ್ಪ್ಲೇ ಆಗ್ತಿರ್ತಕ್ಕಂಥ ಪ್ರತಿಯೊಂದು ಬ್ಯಾಚ್ಗಳ ಮೇಲೆ ಭಾರಿ ಡಿಸ್ಕೌಂಟ್ ನಡೀತಾ ಇದೆ. ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಬೈ ದ ಕೋರ್ಸಸ್. ಯು ವಿಲ್ ಗೆಟ್ ಅಪ್ ಟು 75% ಆಫ್ ಆನ್ ಆಲ್ ದ ಬ್ಯಾಚಸ್. Do not miss this opportunity at any cost. And ಜೊತೆಗೆ ನಿಮಗೆ ಸಿಗ್ತಾ ಇದೆ, ನಾವು ಆಲ್ಸೋ ಎಕ್ಸ್ಪೀರಿಯನ್ಸ್ ಇನ್ಫೈನೈಟ್ ಲರ್ನಿಂಗ್ ವಿತ್ ಬ್ಯಾಚ್ ಇನ್ಫಿನಿಟಿ ಫ್ರಮ್ ಫಿಸಿಕ್ಸ್ ವಾಲ, ಆಫರಿಂಗ್ ಗೇಟ್ ಖಜಾನಾ, PYQ books and more. Do not miss this offer out. So link is in the description. Okay? And core features of these batches are, we have lecture plans and test plans have been uploaded in the batch notification section. Class will be conducted from Monday to Friday. MCQs, MSQs, NIDS type of questions are aligned with GATE pattern. Live lectures with the best faculties of India. Topic-wise practice sheets, live discussions, the doubt solving engine. Regular tests will be conducted. PYQs and quiz format and questions are aligned with ESC and GATE pattern. And books ಗಳ ಬಗ್ಗೆ ಮಾತಾಡಬೇಕು, because I have one GATE CSE book. ತುಂಬ ಚೆನ್ನಾಗಿದೆ ಅಂತ ಅನ್ಕೊಳ್ಳಿ. ಬುಕ್ಕಲ್ಲಿ ನಿಮಗೆ QR ಕೋಡ್ ಎಂಬೆಡೆಡ್ ಲಿಂಕ್ ಸಿಗುತ್ತೆ ಆ್ಯಂಡ್ 16 years previous ಕ್ವೆಶ್ಚನ್ ಪೇಪರ್ ಸಿಗುತ್ತೆ. ಆ್ಯಂಡ್ ಟು ಬೈ ದ ಕೋರ್ಸ್, ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್ ಆ್ಯಂಡ್ ಯು ಕ್ಯಾನ್ ಯೂಸ್ ಮೈ ಕೋಡ್ MAN500 to get instant 500 rupees discount on your purchase. What are you waiting for? Go and avail the course right now. ಓಕೆ, ಬನ್ನಿ, ನೀವು ತೊಗೊಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಸ್ಟೆಪ್ಸ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನನಗೆ. ಫಸ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು, ನೀವು ಹೋಗಿ KE ವೆಬ್ಸೈಟಿಂದ ಈ 2 PDF ಡೌನ್ಲೋಡ್ ಮಾಡ್ಕೊಬೇಕು. ಹೇಗೆ? ಸಿಂಪಲ್. KE ವೆಬ್ಸೈಟ್ಗೆ ಹೋಗಬೇಕು ಅಂತ ಅವಶ್ಯಕತೆ ಇಲ್ಲ. ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ, ಯು ವಿಲ್ ಬಿ ಗೆಟಿಂಗ್ ಎ PDF. KCET 2023 ಮಾಕ್ ಅಲಾಟ್ಮೆಂಟ್ ಕಟ್ ಆಫ್, ಈಗ ಸರ್ಚ್ ಮಾಡಿ. ಅದೇ ಫಸ್ಟ್ ರೌಂಡ್ ಬೇಕಾ? ಈ ಮಾರ್ಕ್ ಬದಲು ಫಸ್ಟ್ ರೌಂಡ್ ಅಂತ ಸರ್ಚ್ ಮಾಡಿ, ವಿಲ್ ಬಿ ಗೆಟಿಂಗ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ PDF. 2 PDF ಫಸ್ಟ್ ಲಿಂಕೇ ಆಗಿರುತ್ತೆ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, PDF ಡೌನ್ಲೋಡ್ ಆಗುತ್ತೆ, ಯುವರ್ ಆಲ್ ಸೆಟ್. ಆಯಿತಾ, ಇದಾದಮೇಲೆ ಏನು ಮಾಡಬೇಕಂತಂದರೆ, ನೀವು ನಿಮಗೆ ಕ್ಲಿಯರಾಗಿ ಅರ್ಥ ಮಾಡಿಸ್ತೀನಿ ಯಾವ್ಯಾವ ರೀತಿ ವೇರಿಯೇಷನ್ ಆಗುತ್ತೆ, ನೀವು ಯಾವ ರೀತಿ ಕಾಲೇಜನ್ನ ಆಲ್ಟ್ರ್ ಮಾಡ್ಕೊಬಹುದಾಗಿರುತ್ತೆ ಅಂತಂತ. ಫಸ್ಟ್ ಆಫ್ ಆಲ್ ನೋಡಿ, ಡು ನಾಟ್ ಲೂಸ್ ಯೋರ್ ಹೋಪ್. ಆಯಿತಾ, ಡು ನಾಟ್ ಲೂಸ್ ಯೋರ್ ಹೋಪ್. ಏನಕ್ಕೆ ಅಂತಂತಂದರೆ, ನೀವು ನೋಡ್ತಾ ಇರೋದು ಬರೀ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಆಯಿತಾ, ಈ ಮಾಕ್ ಅಲಾಟ್ಮೆಂಟಲ್ಲಿ ಯಾವೊಂದು ಕಾಲೇಜ್ಗೆ ತುಂಬ ಜಾಸ್ತಿ ಕಟ್ ಆಫ್ ಇರುತ್ತೆ, ಅಂದರೆ ಪ್ರತಿಯೊಂದು ಕಾಲೇಜಿಗೂ ಎಷ್ಟು ಜಾಸ್ತಿ ಕಟ್ ಆಫ್ ಇರುತ್ತೆ ಅಷ್ಟು ಜಾಸ್ತಿ ಕಟ್ ಆಫ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ನಿಮಗೆ ಕಟ್ ಆಫ್ ಕಡಿಮೆ ಆಗ್ತಾ ಬರ್ತಕ್ಕಂಥದ್ದು ಯಾವಾಗ? ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ವರೆಗೂ ಬರುತ್ತೆ. ಅದು ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ಕಡಿಮೆ ಆಗ್ತಾ ಬರುತ್ತೆ. ಆಯಿತಾ, ಸೊ ನಿಮ್ಮ ಮಾಕ್ ಅಲಾಟ್ಮೆಂಟಲ್ಲಿ ಆಬ್ವಿಯಸ್ಲಿ ಪ್ರತಿಯೊಂದು ಕಾಲೇಜಿಗೂ ಕಟ್ ಆಫ್ ತುಂಬ ಜಾಸ್ತಿ ಇರುತ್ತೆ. ಡು ನಾಟ್ ಪ್ಯಾನಿಕ್. ಫಸ್ಟ್ ಆ್ಯಂಡ್ ಸಿಂಪಲ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಡು ನಾಟ್ ಪ್ಯಾನಿಕ್. ಆಯಿತಾ, ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಕಾಲೇಜ್ ಸಿಕ್ಕಿಲ್ಲ ಅಂತಂತಂದರೆ ಏನು ಮಾಡಬೇಕು? ಫಸ್ಟು ಅವರಿಗೆ ಆನ್ಸರ್ ಮಾಡಿಬಿಡ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ನಿಮ್ಮ ರ್ಯಾಂಕಿಗೆ ಸಿಗತಕ್ಕಂಥ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಆಯಿತಾ, ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ 1,00,000 ಇದೆ ಅಂತಂತಂದರೆ, ನೀವು ಯಾವ ಕಾಲೇಜ್ಗಳೂ 1,00,000 ರ್ಯಾಂಕನ್ನು ಅಕ್ಸೆಪ್ಟ್ ಮಾಡ್ತಕ್ಕಂಥ ಕಾಲೇಜ್ಗಳನ್ನ ಹಾಕ್ಕೊಂಡೇ ಇರೋದಿಲ್ಲ. ದಯವಿಟ್ಟು
ಫಸ್ಟ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ನಮ್ಗೆ ಯಾವ ಕಾಲೇಜ್ ಸಿಗಲಿ ಅಂದರೆ ನಾನು ಆ ಕಾಲೇಜ್ಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ ಅನ್ನತಕ್ಕಂಥ ಕಾಲೇಜ್ಗಳನ್ನ ದಯವಿಟ್ಟು ಲಿಸ್ಟಿಗೆ ಹಾಕ್ಕೊಳ್ಳಿ ಆಯಿತಾ. ನಿಮ್ಮ ಲಿಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ ಆಯಿತಾ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀವು ಫಸ್ಟ್ ಒಂದು ಅಟ್ಲೀಸ್ಟ್ ಆ ಕಾಲೇಜಲ್ಲೂ ಸಿಗುತ್ತೆ. ಇಲ್ಲ ನನಗೆ ಕೌನ್ಸಿಲಿಂಗೇ ಬೇಡ ಮನೋಜ್ ಅಂತಂದರೆ ಇಟ್ಸ್ ಯುವರ್ ಚಾಯ್ಸ್. ಐ ಹ್ಯಾವ್ ನೋ ಸೆಕೆಂಡ್ ಥಾಟ್ ಆನ್ ಇಟ್, ಐ ಕೆ ನಾಟ್ ಕಮೆಂಟ್ ಆನ್ ಇಟ್ ಆಯಿತಾ. ನಿಮಗೆ KCET ಮುಖಾಂತರ ಕಾಲೇಜ್ ಬೇಕು ಅಂತಂತಂದರೆ ಫಸ್ಟ್ ಆಲ್ಗರಿದಮ್ ಅರ್ಥ ಮಾಡ್ಕೊಳ್ಳಿ. ನಾನು ಆಗಲೇ ಆಲ್ಗರಿದಮ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯಾವ ರೀತಿ ಯೋಚನೆ ಮಾಡುತ್ತೆ, ಏನು ಪ್ರಿಯಾರಿಟಿ ತೊಗೊಳುತ್ತೆ ಅದು, ಆ್ಯಂಡ್ ಯಾವ ರೀತಿ ಕಾಲೇಜ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ನಿಮಗೆ ಅದಂತೆಲ್ಲ ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕಾಲೇಜ್ ಡಿಸ್ಟ್ರಿಬ್ಯೂಷನ್ ಆಲ್ಗರಿದಮನ್ನು ದಯವಿಟ್ಟು ನೋಡಿಲ್ಲ ಅಂತಾರೆ ವಿಡಿಯೋ ನೋಡ್ಕೊಂಡು ಹೋಗಿ ಆಯಿತಾ. ಸೊ ಫಸ್ಟ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು, ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗುತ್ತೆ ಆ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದು ನಿಮ್ಮ ಲಿಸ್ಟಿಗೆ. ಓಕೆ, ಆ ಒಂದು ಕೆಲಸನ ದಯವಿಟ್ಟು ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡೂ. ಓಕೆ ಓಕೆ, ಈಗ ಬನ್ನಿ ನಾನು ನಿಮಗೆ ಪ್ರತಿಯೊಂದು ಇದೆಲ್ಲ ಆಗ್ತಕ್ಕಂಥ ಡಿಫ್ರೆನ್ಸ್ ತಿಳಿಸ್ಕೊಡ್ತೀನಿ. ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಏನಿರುತ್ತೆ, ಕಟ್ ಆಫ್ ಏನಿರುತ್ತೆ, ಇದ್ರಲ್ಲಿ ತುಂಬ ಕಡಿಮೆ ರ್ಯಾಂಕ್ ಇರುತ್ತಲ್ಲ, ಇನ್ ಸೆನ್ಸ್ ಹೈ ಕಟ್ ಆಫಿಗೆ ಆ್ಯಕ್ಚುಲಿ ಬ್ಲಾಕ್ ಆಗಿರುತ್ತಲ್ಲ ಕಾಲೇಜ್ಗಳು, ಅದು ರಿಲೀಸ್ ಆಗ್ತಾ ಬರುತ್ತೆ. ಕಟ್ ಆಫ್ ಇಂಕ್ರೀಸ್ ಆಗ್ತಾ ಅಂದರೆ ಡಿಕ್ರೀಸ್ ಆಗ್ತಾ ಬರುತ್ತೆ. ನಂಬರ್ ಇಂಕ್ರೀಸ್ ಆಗುತ್ತೆ ಬಟ್ ಕಟ್ ಆಫ್ ಯೂಶ್ವಲಿ ಡಿಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೇಮ್ UEC ಕಾಲೇಜ್ ಆಯಿತಾ. UEC ಕಾಲೇಜ್ಗೆ E001 ಅಲ್ವಾ. ಸೊ 1G ಕ್ಯಾಟಗರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಮಾಕ್ ಅಲಾಟ್ಮೆಂಟಲ್ಲಿ ಏನು ಕಟ್ ಆಫ್ ಸಿಕ್ಕಿತ್ತು, 6889 ಅಲ್ವಾ. ಅದೇ ಕಟ್ ಆಫು ಫಸ್ಟ್ ರೌಂಡಿಗೆ ಬರೋಷ್ಟರೊಳಗಡೆ 9500 ಆಗಿದೆ. ಕಡಿಮೆ ಆಗುತ್ತೆ ಆಯಿತಾ. ನೀವು ಈ ರ್ಯಾಂಕ್ ನೋಡಿಬಿಟ್ಟು ಪ್ಯಾನಿಕ್ ಆಗಬೇಡಿ. ಓಕೆ, ನನ್ನ ರ್ಯಾಂಕ್ 10,000 ಇದೆ, ಇಲ್ಲ 6,000 ಕಟ್ ಆಫ್ ಇದೆ, ನಂಗೆ ಸಿಗುತ್ತೋ ಸಿಗಲ್ವೋ ಡೌಟ್ ಆಗ್ತಿದೆ. ಡೌಟೇ ಬೇಡ, ಸಿಗುತ್ತೆ. ಕಟ್ ಆಫ್ 15,000 ಗಂಟೆ ಹೋಗಬಹುದು, ಇದು 20,000 ಗಂಟೆ ಹೋಗ್ಬೋದು, 25,000 ಗಂಟೆ ಹೋಗ್ಬೋದು, ಯಾರಿಗೂ ಹೇಳೋಕ್ಕಾಗಲ್ಲ. ಸೊ ನಾನು ಏನು ಹೇಳ್ತೀನಿ, ಅದಕ್ಕೇ ಹೇಳಿದ್ದು ನಾನು ನಿಮಗೆ, ನಿಮ್ಮ ಪ್ರಿಫರೆನ್ಸ್ ಆರ್ಡರ್ ಹೇಗಿರಬೇಕು ಅಂತಂದರೆ, ಯಾವ ಕಾಲೇಜ್ ನಿಮಗೆ ಸಿಗಲ್ಲ ಅದು ಅಟ್ಲೀಸ್ಟ್ ಸ್ವಲ್ಪ ಟಾಪಲ್ಲಿರಲಿ, ಯಾವ ಕಾಲೇಜ್ ನಿಮಗೆ ಸಿಗಬಹುದು ಆಯಿತಾ ಅದು ಮೀಡಿಯಮಲ್ಲಿರಲಿ, ಯಾವ ಕಾಲೇಜ್ ನಿಮಗೆ ಸಿಗುತ್ತೆ ಅದು ಲಾಸ್ಟಲ್ಲಿ ಇಟ್ಕೊಳ್ಳಿ ಆಯಿತಾ. ಏನಕ್ಕೆ ಈ ಥರ ಹೇಳ್ತೀರಿ ಅಂತಂದರೆ, ನಾವು ಸೇಫಾಗಿ ಆಟ ಆಡಬೇಕು. ಮೊದಲನೇ ರೌಂಡಲ್ಲೇ ನೀವು ಕಾಲೇಜ್ ಸೇರ್ಕೊಬೇಕು, ಸೆಕೆಂಡ್ ರೌಂಡಲ್ಲೇ ಕಾಲೇಜ್ ಸೇರ್ಕೊಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಬಟ್ ನನಗೆ ಗೊತ್ತು ನಿಮ್ಮಲ್ಲಿ ಮೆಜಾರಿಟಿ ಆಫ್ ಜನಗಳು ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲೇ ಕಾಲೇಜ್ ಸೇರ್ಕೊತೀರ ಆಯಿತಾ. ಸೊ ದಟ್ಸ್ ಓಕೆ, ದಟ್ಸ್ ಫೈನ್, ಬಿಕಾಸ್ ನಿಮ್ಮ ಮೆಜಾರಿಟಿ ಆಫ್ ಜನಗಳಿಗೆ ಸಿಕ್ಕಿರ್ತಕ್ಕಂಥ ಸೀಟ್ ಸ್ಯಾಟಿಸ್ಫೈ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ನೀವು ಹೋಗಿ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸೇರ್ಕೋತೀರಾ ಆಯಿತಾ. ಆ್ಯಂಡ್ ಡು ನಾಟ್ ಗಿವ್ ಮನಿ ಟು ಎನಿ ಆಫ್ ದ ಕೌನ್ಸಿಲಿಂಗ್ ಸ್ಕ್ಯಾಮರ್ಸ್. ಓಕೆ, ಡು ನಾಟ್ ಗಿವ್ ಸಿಂಗಲ್ ರುಪಿ. ನಿಮ್ಮ ವರ್ತ್ ಇಟ್ಟಲ್ಲ, ಎಲ್ಲ ಕೆಲಸ ನೀವೇ ಮಾಡಬೇಕು, ಎಲ್ಲ ಕೆಲಸ ನೀವೇ ಯೋಚನೆ ಮಾಡಬೇಕು. ಸೊ ಏನು ಮಾಡ್ತಾರೆ, ನಿಮ್ಮೊಂದು ಕೆಲವೊಂದು ಕಾಲೇಜ್ಗಳಲ್ಲಿ ಲಿಸ್ಟ್ ಮಾಡಿಕೊಡ್ತಾರೆ. ಅದಾದಮೇಲೆ ಅಡ್ಮಿಷನ್ಗೆ ಏನೇ ಮಾಡಬೇಕು, KAದಲ್ಲಿ ರಿಪೋರ್ಟ್ ಮಾಡಬೇಕು, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಬೇಕು, ಇವರು ತಿಳಿಸ್ಕೊಡ್ತಾರೆ, ಅಷ್ಟೇ ಆಗ್ತಿರ್ತದೆ. ಪ್ರತಿಯೊಂದು ಕೆಲಸ ನೀವೇ ಮಾಡ್ಕೊಬೋದಾಗಿರುತ್ತೆ, ₹1 ಖರ್ಚು ಮಾಡ್ತಾನೆ. ಐ ಡೋಂಟ್ ನೋ ವೈ ಯು ಗೈಸ್ ಆರ್ ಪೇಯಿಂಗ್ ಸೋ ಮಚ್ ಮನಿ. ಆ್ಯಂಡ್ ನನಗೂ ಕೇಳ್ತಿದ್ದಾರೆ, ಮನೋಜ್ ನಿಮಗೆ ದುಡ್ಡು ಕೊಡ್ತೀನಿ, ನನಗೆ ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳಿ. ನೋ, ನಾನು ಮಾಡಿಕೊಡಲ್ಲ. ನಾನು ಒಂದು 2-3 ವರ್ಷದಿಂದ ಆ್ಯಕ್ಚುಲಿ ಮಾಡ್ತಾಯಿದ್ದೆ ಇದನ್ನು, ಬಟ್ ಐ ಫೆಲ್ಟ್ ರಿಯಲಿ ಬ್ಯಾಡ್ ಆಫ್ಟರ್ ಡೂಯಿಂಗ್ ದಿಸ್. ಏನಕ್ಕೆ ಅಂತಂದರೆ, ಕೇಳ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮಾಡಿಕೊಡೋಕ್ಕಾಗಲ್ಲ. ಐ ಆಮ್ ಸಿಂಗಲ್ ಪರ್ಸನ್ ಆಯಿತಾ. ಆ್ಯಂಡ್ ನನಗೆ ವೀಡಿಯೋ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ. ಐ ಆಮ್ ಜಸ್ಟ್ ಟೇಕಿಂಗ್ ಸಮ್ ಟೈಮ್ ಆ್ಯಂಡ್ ಹೆಲ್ಪಿಂಗ್ ಯು ಗೈಸ್. ಸೊ ಅಂಡರ್ಸ್ಟ್ಯಾಂಡ್. ಓಕೆ, ಇದಾಗಿರುತ್ತೆ ಫಂಡ. ಈಗ ನೋಡಿದ್ರಲ್ವಾ 6,000. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಈಗ ನಿಮ್ಗೆ ಸಿಕ್ಕಿರ್ತಕ್ಕಂಥ ಕಾಲೇಜ್ ನಿಮ್ಗೆ ಸ್ಯಾಟಿಸ್ಫೈ ಆಗಿದೆ, ಆ್ಯಂಡ್ ಇಫ್ ಯು ಫೀಲ್ ಲೈಕ್ ಡು ನಾಟ್ ಚೇಂಜಿಂಗ್ ಎನಿ ಆಫ್ ದ ಆಪ್ಷನ್ಸ್, ದಟ್ಸ್ ಕಂಪ್ಲೀಟ್ಲಿ ಫೈನ್. ಸ್ಟಿಕ್ ಟು ಯುವರ್ ಡಿಸಿಷನ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ಗೆ ಏನು ಕಟ್ ಆಫ್ ಇದೆ, 4,711 ಅಷ್ಟೇ ಕಟ್ ಆಫ್ ಇದೆ ಅಲ್ಲಿ. ಪ್ರಾಬಬ್ಲಿ ಇದಕ್ಕಿಂತ ಒಳಗಡೆ ಇರ್ತಕ್ಕಂಥ ರ್ಯಾಂಕ್ ಆಯಿತಾ ಅವ್ರು ಮಾತ್ರ ಅಕ್ಸೆಪ್ಟ್ ಆಗಿದೆ. ಆ್ಯಂಡ್ ಪ್ರಾಬ್ಲಿ 1G ಕ್ಯಾಟಗರಿಗೆ ಫಾರ್ ಎಕ್ಸಾಂಪಲ್ 5 ಸೀಟ್ ಇರ್ತವೆ ಅಂತ ಅಂದ್ಕೊಳ್ಳಿ ಆಯಿತಾ, ಕಂಪ್ಯೂಟರ್ ಸೈನ್ಸ್ಗೆ ಅಂತ ಅಂದ್ಕೊಳ್ಳಿ. ಸೊ 5 ಸೀಟು ಫಿಲ್ ಆಗಿಬಿಟ್ರೆ ಅಷ್ಟೇ ಅಕ್ಸೆಪ್ಟ್ ಮಾಡ್ತಕ್ಕಂಥವ್ರು. ಅದೇ ಕಟ್ ಆಫ್ ಕ್ಯಾರಿ ಆಗ್ತಾ ಹೋಗುತ್ತೆ. ಜಸ್ಟ್ ಗಿವಿಂಗ್ ಯು ಎನ್ ಎಕ್ಸಾಂಪಲ್, ಅದೇ ಕಟ್ ಆಫು ಕ್ಯಾರಿ ಆಗ್ತಾ ಬರುತ್ತೆ ಆಯಿತಾ. ಆಮೇಲೆ ನಿಮಗೆ ಅದೇ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದ್ರೆ ನಿಮಗೆ ಜನರಲ್ ಮೆರಿಟಲ್ಲಿ ಅಲಾಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಕ್ಯಾಟಗರಿ 1G ಇದ್ದು ನೀವು ಇದಕ್ಕೆ ಅಪ್ಲೈ ಮಾಡಿದರೆ ಇಷ್ಟು ರ್ಯಾಂಕ್ ಇಟ್ಕೊಂಡು, ಅದು ಇದಕ್ಕಿಂತ ಜಾಸ್ತಿ ರ್ಯಾಂಕ್ ಇಟ್ಕೊಂಡು ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ನೀವು ಕ್ಯಾಟಗರಿ ರ್ಯಾಂಕ್ ಏನಿರುತ್ತೆ ಇದು ಇದಾದರೆ, ಸೊ ಅವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಸೀಟ್ ಅಲಾಟ್ ಆಗೋದು ಜನರಲ್ ಕ್ಯಾಟಗರಿಯಲ್ಲಿ. ಅವಾಗ ಏನು ಮಾಡಬೇಕು, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ವೆಯ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂದರೆ ಅದೇ ಕಾಲೇಜ್ ಸಿಗೋದಿಲ್ಲ ನಿಮಗೆ, ನೆಕ್ಸ್ಟ್ ರೌಂಡಲ್ಲಿ ನಿಮ್ಮ ಕ್ಯಾಟಗರಿಯಲ್ಲಿ ನೀವು ಸೀಟ್ ತೊಗೊಬೋದಾಗಿರುತ್ತೆ. ಅಕಸ್ಮಾತ್ ನಿಮಗೆ ಜನರಲ್ ಪ್ರಿವಿಲೇಜಲ್ಲಿ ಸೀಟ್ ತೊಗೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ, ಬಿಕಾಸ್ ಜನರಲ್ಗೆ ಬಂದರೆ ಆಲ್ಮೋಸ್ಟ್ ಸ್ಕಾಲರ್ಶಿಪ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಫೀಸ್ ಜಾಸ್ತಿ ಇರುತ್ತೆ. ಇಟ್ಸ್ ಕೈಂಡ್ ಆಫ್ ಡಿಫಿಕಲ್ಟ್ ಫಾರ್ ಯು ಗೈಸ್ ಫೀಲ್ ಡಿಫಿಕಲ್ಟ್. ಓಕೆ, ಆ್ಯಂಡ್ ಸಿಮಿಲರ್ಲಿ ನೀವೇನು ಮಾಡಬೇಕು ಇವಾಗ ಅಂತಂದರೆ, ನಮ್ಗೆ ಒಂದು ಕಾಲೇಜ್ ತೋರಿಸ್ತಾ ಅಲ್ವಾ, ನೀವು ಲಿಸ್ಟ್ ಮಾಡ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕಾಲೇಜ್ದು ಈ ರೀತಿ ಡಿಫ್ರೆನ್ಸನ್ನು ಚೆಕ್ ಮಾಡ್ಕೊಳ್ಳಿ ಆಯಿತಾ. ಚೆಕ್ ಮಾಡ್ಕೊಂಡಾದ್ಮೇಲೆ
ಎಷ್ಟೆಷ್ಟು ವೇರಿಯೇಷನ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಆಯಿತಾ? ಅರ್ಥ ಮಾಡ್ಕೊಂಡಾದ್ಮೇಲೆ ನಿಮ್ಮ ಪ್ರಿಯಾರಿಟಿನೇ ಚೇಂಜ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಅದೇ ಥರ ಇರಬೇಕು ನಿಮ್ಮ ಪ್ರಿಯಾರಿಟಿ. ಅಕಸ್ಮಾತ್ ಸಿಕ್ಕಿಲ್ಲ ಅಂತಂತಂದರೆ ನಿಮಗೆ ನಿಮ್ಮ ಕಾಲೇಜಲ್ಲಿ, ಆಯಿತಾ, ಅಂದರೆ ನಿಮಗೆ ಯಾವ್ಯಾವ ಕಾಲೇಜ್ ಸಿಗುತ್ತೆ ನಿಮ್ಮ ರ್ಯಾಂಕಿಗೆ, ಆ ಕಾಲೇಜನ್ನ ದಯವಿಟ್ಟು ಲಿಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ಆಯಿತಾ? ಸೊ ಐ ವಾಂಟ್ ಯು ಗೈಸ್ ಟು ಸ್ಟ್ರಿಕ್ಟ್ಲಿ ಫಾಲೋ ದೀಸ್ ಥಿಂಗ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೆನ್ ಡೂ ಆಪ್ಷನ್ ಎಂಟ್ರಿ. ಐ ಹೋಪ್ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಬಂದಿದೆ ಏನೇನು ಆ್ಯಕ್ಷನ್ಸನ್ನು ತೊಗೊಬೇಕು ಅನ್ನೋದ್ರ ಬಗ್ಗೆ. ಸೊ ಈ ವರ್ಷದ ಕಟ್ ಆಫ್ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ, ಬಿಡ್ತಾರೆ ನಿಮಗೆ. ನಿಮ್ಮ ಈ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಆಪ್ಷನ್ಸನ್ನು ಆಲ್ಟರ್ ಮಾಡೋದಕ್ಕೆ ಚೇಂಜ್ ಕೊಡ್ತಾರಲ್ಲ, ಅಂದರೆ ಚೇಂಜ್ ಮಾಡೋದಕ್ಕೆ ಲಿಂಕ್ ಬಿಡ್ತಾರಲ್ಲ, ಸೊ ಅಂಥ ಟೈಮಲ್ಲಿ ನಿಮಗೆ ಡೆಫಿನೆಟ್ಲಿ ಇದನ್ನು ಫಾಲೋ ಮಾಡಿ ನೀವು ಆಪ್ಷನ್ಸ್ ಚೇಂಜ್ ಮಾಡಬಹುದಾಗಿರುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮ ಕೈಗೆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಸಿಗುತ್ತೆ. ಓಕೆ, ವರೆಗೆ ಅವಶ್ಯಕತೆ ಇಲ್ಲ, ಪ್ಯಾನಿಕ್ಗೆ ಅವಶ್ಯಕತೆ ಇಲ್ಲ. ಅದರಲ್ಲಿ ಪ್ರತಿಯೊಬ್ಬರಿಗೂ ಏನೇನು ಕಟ್ ಆಫ್ ಆಗಿದೆ ಅಂತ ತಿಳಿಸ್ಕೊಡುತ್ತೆ. ಆ್ಯಂಡ್ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಇಸ್ ನಾಟ್ ಅಲ್ಟಿಮೇಟ್ ಕಟ್ ಆಫ್. ನಿಮಗೆ ಫಸ್ಟ್ ರೌಂಡಲ್ಲಿ ಇನ್ನೂ ರ್ಯಾಂಕ್ ರೆಡ್ಯೂಸ್ ಆಗುತ್ತೆ, ಸೆಕೆಂಡ್ ರೌಂಡಲ್ಲಿ ರೆಡ್ಯೂಸ್ ಆಗುತ್ತೆ, ಮತ್ತು ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡಲ್ಲಿ ಇನ್ನೂ ರೆಡ್ಯೂಸ್ ಆಗುತ್ತೆ. ಸೊ ನಿಮಗೆ ಒಳ್ಳೆ ಆಯಿತಾ ಕಾಲೇಜ್ ಸಿಗುತ್ತೆ. ನಾನು ಹೇಳೋ ರೀತಿ ಮಾಡಿ. ಓಕೆ, ಸೊ ಅಕಸ್ಮಾತ್ ಆಮೇಲೆ ಇನ್ನೊಂದು ಜ್ಞಾಪಕ ಇರಲಿ, ಸೆಕೆಂಡ್ ರೌಂಡಲ್ಲಿ ಫೀಸ್ ಕಟ್ಟಬೇಕಾಗಿರುತ್ತೆ. ಸೊ ಪ್ಲೀಸ್ ಮೇಕ್ ಶೋರ್ ಯು ಅರೇಂಜ್ ಯೋರ್ ಫೀಸ್. ಓಕೆ, ಐ ಹೋಪ್ ಬೇರೆ ಏನಾರು ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಅದನ್ನು ಕ್ಲಾರಿಫೈ ಮಾಡ್ತೀನಿ ವಿಡಿಯೋ ಮುಖಾಂತರ. ವಿಲ್ ಮೀಟ್ ಯು ಅನದರ್ ವಿಡಿಯೋ. ಟಿಲ್ ದೆನ್ ಕೀಪ್ ಲರ್ನಿಂಗ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.